Hello, dear students. Today we are going to learn another important, interesting lesson, that is reproduction in plants. I think you all know about the reproduction. That is, reproduction is one of the important character for the living organisms. You know that living organisms means it is the bundle of characters combined together to form the living organisms, because you have no definition, perfect definition for living organisms, but you can define the living organisms by using the characters of the living organism. For example, if you take the characters like respiration, nutrition, lifespan, movement, excretion, these are all the response to the stimuli. These are all the living characters of the living organisms. They must be present if it is a living organisms. Like that, reproduction is also one of the character of the living organism. It should be present if it is a living organism. So in this lesson we are going to learn about the reproduction in plants. So let us see the types of reproduction. So there are two types of reproduction. Before that, what is reproduction? Reproduction is the process of producing new individual of their parents. It's a process, or it's a production of new individual from their parents. Or producing a new young one of the same kind is called reproduction. ತನ್ನದೇ ರೀತಿಯ ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರೋಸೆಸ್ಸನ್ನು ನಾವು ರಿಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಇಫ್ ಯು ಕಮಿಂಗ್ ಟು ದ ಪ್ಲಾಂಟ್ಸ್, reproduction in plants, there are two type of reproduction, that is asexual reproduction and sexual reproduction. So asexual reproduction means it is a process of producing new plant without help of the seed ಇಲ್ಲದೇನೆ, ಸೀಡ್ನ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಹೊಸದೊಂದು ಪ್ಲ್ಯಾಂಟನ್ನು ಪ್ರೊಡ್ಯೂಸ್ ಮಾಡ್ಬೋದು. ಆ್ಯಸ್ ಯು ಆಲ್ ಕಾಮನ್ಲಿ ನೋ ದಟ್, ಈಗ ಒಂದು ಪ್ಲ್ಯಾಂಟ್ನ ನಾವು ಹೊಸ ಪ್ಲ್ಯಾಂಟನ್ನು ಬೆಳೀತಾ ಇದ್ದೀವಿ ಅಂದರೆ, ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನಾವೇನು ಮಾಡ್ತೀವಿ, ಆ ಪ್ಲ್ಯಾಂಟ್ನ ಬೀಜಗಳನ್ನು ತಂದು ಹಾಕ್ತೀವಿ. ಈಗ ಮಾವಿನ ಗಿಡ ಬೇಕು ಅಂದರೆ ನಾವೇನು ಮಾಡ್ತೀವಿ, ಮಾವಿನ ಬೀಜ ಇರುತ್ತಲ್ಲ ಅದನ್ನು ತಂದು ಹಾಕ್ತೀವಿ. ಜೋಳದ ಗಿಡಗಳು ಬೇಕು ಅಂದರೆ ಜೋಳದ ಬೀಜಗಳನ್ನ ತಂದು ಹಾಕ್ತೀವಿ ನಾವು. ಆಮೇಲೆ ರಾಗಿ ಗಿಡಗಳು ಬೇಕು, ಭತ್ತದ ಗಿಡಗಳು ಬೇಕು ಅಂದರೆ ನಾವು ರಾಗಿ ಬೀಜ ಮತ್ತು ಭತ್ತದ ಬೀಜಗಳನ್ನ ತಂದು ಹಾಕ್ತೀವಿ. ಸೊ ವಿ ಆರ್ ಯೂಸಿಂಗ್ the new plants are produced by the seeds. If it is produced by the seeds, that is called sexual reproduction. So without it is possible to produce a new individual of a plant without using the seeds. That process is called asexual reproduction. ಅರ್ಥ ಆಗ್ತಿದೆಯಾ? ಅಂದರೆ ಸೀಡ್ಸ್ ಇಲ್ಲದೇನೆ ಪ್ಲ್ಯಾಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು ನಾವು. ಪ್ಲ್ಯಾಂಟ್ಗಳು, ಹೊಸ ಪ್ಲ್ಯಾಂಟ್ ಉತ್ಪತ್ತಿ ಆಗತ್ತೆ. ಹಾಗಾದರೆ ಅಂತಹ ಪ್ರೋಸೆಸ್, ಆ ಟೈಪ್ ಆಫ್ ಪ್ರೋಸೆಸ್ಸನ್ನು ನಾವು asexual reproduction ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಕಾಮನ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ ಯಾವುದು ಅಂತ ಕೇಳಿದ್ರೆ ಇಟ್ಸ್ ಅ ಫ್ಲವರ್. ನೋಡ್ರಿ, ಒಂದು ಪ್ಲ್ಯಾಂಟ್ ಅಂತ ಅಂದರೆ ಅದರಲ್ಲಿ ಫ್ಲವರ್ ಇರುತ್ತೆ, ಲೀಫ್ ಇರುತ್ತೆ, ರೂಟ್ಸ್ ಇರುತ್ತೆ, ಸ್ಟೆಮ್ ಇರುತ್ತೆ. ಸೊ ಇಟ್ ಈಸ್ ಎವ್ರಿಥಿಂಗ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಫಂಕ್ಷನ್. ಈಗ ರೂಟ್ಸ್ ಏನಕ್ಕೆ ಬೇಕು ಅಂತ ಕೇಳಿದರೆ ನೀವು ಹೇಳ್ತೀರಾ, ಇಟ್ ಈಸ್ ಯೂಸ್ಡ್ ಟು ಅಬ್ಸಾರ್ಬ್ ದ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ ಅಂತ ಹೇಳ್ತೀರಾ. ಆ್ಯಂಡ್ ಎಲೆಗಳಿದ್ದಾವೆ ಪ್ಲ್ಯಾಂಟ್ಸಲ್ಲಿ, ಲೀವ್ಸ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಲೀವ್ಸ್ ಅಂತ ಕೇಳಿದರೆ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀರಾ. ಹಾಗೆಯೇ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಸ್ಟೆಮ್ ಅಂತ ಕೇಳಿದ್ರೆ ಇಟ್ ಹೆಲ್ಪ್ಸ್ ಟು ಸ್ಟ್ಯಾಂಡ್ ಇರೆಕ್ಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಟ್ರಾನ್ಸ್ಪೋರ್ಟ್ ದ ಮೆಟೀರಿಯಲ್ಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ ಟು ಅನದರ್ ಪಾರ್ಟ್ ಅಂತ ಹೇಳ್ಬೋದು ನಾವು. ಬಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಲವರ್ ಅಂತ ಕೇಳಿದರೆ ವಾಟ್ ಯು ಕ್ಯಾನ್ ಸೇ? ಸೊ ಇಟ್ ಗಿವ್ಸ್ ದ ಬ್ಯೂಟಿ ಟು ದ ಪ್ಲ್ಯಾಂಟ್ ಅಂತ ಹೇಳ್ತೀರಾ. ಚೆನ್ನಾಗಿ ಕಾಣುತ್ತೆ ಪ್ಲ್ಯಾಂಟ್, ಫ್ಲವರ್ ಇದ್ದರೆ ಅದಕ್ಕೆ ಅದೇ ಫ್ಲವರ್ನ ಕೆಲಸ ಅಂತ ಹೇಳ್ತೀರಾ? ನೋ, ಇಟ್ ಈಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಪ್ಲ್ಯಾಂಟ್ ಬಾಡಿಯ ರಿಪ್ರೊಡಕ್ಟಿವ್ ಪಾರ್ಟ್ ಅಂದರೆ ರಿಪ್ರೊಡಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪಾರ್ಟ್ ಯಾವುದು? ಫ್ಲವರ್. ದಟ್ ಈಸ್ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್.
ಸೊ ಫ್ಲವರ್ ಇಲ್ದೇನೆ ಆ ಫ್ಲವರೇ ಮುಂದೆ ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ, ಆ ಸೀಡ್ ಹೊಸ ಪ್ಲಾಂಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಅಬೌಟ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಈ ಫ್ಲವರ್ ಇಲ್ದೇನೆ, ಸೀಡ್ಸ್ ಇಲ್ದೇನೆ ಹೊಸ ಪ್ಲಾಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ asexual reproduction. We are going to learn in this lesson about the asexual reproduction. So again, there are many types of asexual reproductions are there. In that, in your lesson, they are mentioned 4 types of asexual reproductions, that is vegetative propagation and budding, fragmentation and spore formation. Vegetative propagation, budding, fragmentation and spore formation. Before that, you have to take 2 questions. One is, what is reproduction? And the second question is, write the differences between sexual reproduction and asexual reproduction. So coming to the asexual reproduction, there are 4 types of asexual reproduction. There are many, some more are there, but they are not mentioned in your textbook and in this class. That's why no problem with that. So will coming to the vegetative propagation. Sir, seeds ಇಲ್ದೇನು ಅಥವಾ ಫ್ಲವರ್ ಇಲ್ದೇನು ಹೇಗೆ ಸರ್ ಹೊಸ ಪ್ಲ್ಯಾಂಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದರೆ, ನಿಮಗೆ ಕಾಮನ್ ಆಗಿ ನೀವು ನೋಡಿರ್ತೀರ, ನಿಮ್ಗೆ ಗೊತ್ತಿದೆ ಯಾವುದಪ್ಪ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಹ್ಯಾವಿಂಗ್ ಎ ರೋಸ್ ಪ್ಲ್ಯಾಂಟ್, ನೀವು ರೋಸ್ ಪ್ಲ್ಯಾಂಟ್ ನಿಮ್ಮ ಮನೆಗೆ ಎಲ್ಲೋ ಯಾರೋ ಮನೆಯಲ್ಲಿ ನೀವು ಒಂದು ಬ್ಯೂಟಿಫುಲ್ ರೋಸ್ ಬಿಡುವಂಥ, ಫ್ಲವರ್ ಬಿಡುವಂಥ ಒಂದು ಪ್ಲ್ಯಾಂಟನ್ನು ನೋಡ್ತೀರಾ. ಸೊ ನಿಮ್ಮ ಮನೆಯಲ್ಲೂ ಅದೇ ಪ್ಲ್ಯಾಂಟ್ ಬೇಕು ಅಂದರೆ ನೀವೇನು ಮಾಡ್ತೀರಾ? ವಾಟ್ ಯು ಕ್ಯಾನ್ ಡೂ? ಹೈಬಿಸ್ಕಸ್ ಪ್ಲ್ಯಾಂಟ್ ನೋಡ್ತೀರಾ ನೀವು ಯಾರೋ ಬೇರೆಯವ್ರ ಮನೆಯಲ್ಲೋ ಅಥವಾ ಎಲ್ಲೋ ನೋಡ್ತೀರಾ ನೀವು ಹೈಬಿಸ್ಕಸ್ ಪ್ಲ್ಯಾಂಟು. ಇಟ್ಸ್ ಲುಕ್ಸ್ ಬ್ಯೂಟಿಫುಲ್ ಆ್ಯಂಡ್ ಇಟ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ಫ್ಲವರ್ಸ್. ವಾಟ್ ಯು ಕ್ಯಾನ್ ಡೂ ಟು ಗೆಟ್ ದ ಸೇಮ್ ಪ್ಲ್ಯಾಂಟ್ ಇನ್ ಯೋರ್ ಹೋಮ್ ಆಲ್ಸೋ? ನಿಮ್ಮ ಮನೆಗಳಲ್ಲೂ ಕೂಡ ಸೇಮ್ ಪ್ಲ್ಯಾಂಟನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡ್ತೀರಾ ನೀವಾಗ? ಯು ಜಸ್ಟ್ go to the plant, go near to the plant, and you will cut the twig of the plant, and by using that twig you will get another plant, right? ಹೋಗ್ತೀರಾ ನೀವು ಒಂದು ಆ ಪ್ಲ್ಯಾಂಟ್ ಹತ್ರ, ಆ ಪ್ಲ್ಯಾಂಟ್ನ ಒಂದು ಟ್ವಿಗ್ಗನ್ನು, ಒಂದು ಕಡ್ಡಿಯನ್ನು ಕಟ್ ಮಾಡ್ಕೊಳ್ತೀರಾ, ಅದನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಅದನ್ನು ಭೂಮಿ ಒಳಗೆ ಹಾಕಿದರೆ ಸಾಕು, ಭೂಮಿ ಒಳಗೆ ನೆಟ್ಟರೆ ಸಾಕು, ಅದು ಹೊಸ ಪ್ಲ್ಯಾಂಟ್ ಆಗಿ ಉಟ್ಕೊಳ್ತೀವಿ ನೋಡ್ರಿ. ವಿತೌಟ್ ಯೂಸಿಂಗ್ ಎ ಸೀಡ್ ಆರ್ ಎ ಫ್ಲವರ್, by a part of the plant body, by using a part of the plant body, you will get the new plant. So that is called vegetative propagation. ಯಾವುದಾದರೂ ಪ್ಲ್ಯಾಂಟ್ನ ಯಾವುದಾದರೂ ಪಾರ್ಟನ್ನು ಯೂಸ್ ಮಾಡಿಕೊಂಡು ಹೊಸ ಪ್ಲ್ಯಾಂಟನ್ನು ಪಡಿಬಹುದಾದರೆ ಅದನ್ನು ನಾವು ವೆಜಿಟೇಟಿವ್ ಪ್ರಪೋಗೇಷನ್ ಅಂತ ಕರಿತೀವಿ, ಇನ್ ಎ ಸಿಂಪಲ್ ವೇ. ಸೊ ಫಾರ್ ಎಕ್ಸಾಂಪಲ್, ವೆಜಿಟೇಟಿವ್ ಪಾರ್ಟ್ ಲೈಕ್ ರೋಸ್ ಪ್ಲ್ಯಾಂಟ್ ಆಗಿರ್ಬೋದು, ಹೈಬಿಸ್ಕಸ್ ಪ್ಲ್ಯಾಂಟ್ ಆಗಿರ್ಬೋದು, ಸ್ಟೆಮ್ಮನ್ನು ಯೂಸ್ ಮಾಡ್ತೀವಿ ನಾವು. ಬೇರೆ ಬೇರೆ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿಯನ್ನು ಯೂಸ್ ಮಾಡ್ತೀವಿ. ನಾನು ಈಗ ಹೇಳಿದ್ದು ಸ್ಟೆಮ್ ಯೂಸ್ ಮಾಡೋವಂಥದ್ದು. ರೋಸ್ ಆಗಿರ್ಬೋದು, ಹೈಬಿಸ್ಕಸ್ ಆಗಿರ್ಬೋದು, ಮನಿ ಪ್ಲ್ಯಾಂಟ್ ನೋಡಿದರೆ ನೀವು, ಸೊ ಅದಾಗಿರ್ಬೋದು. ಒಂದು ಸ್ಟೆಮ್ಮನ್ನು ಯೂಸ್ ಮಾಡಿಕೊಂಡು ನೀವು ಹೊಸ ಪ್ಲ್ಯಾಂಟನ್ನು ಪಡ್ಕೊತೀರಾ. ಆ್ಯಂಡ್ ಪೊಟ್ಯಾಟೊ ನೋಡಿದ್ದೀರ ನೀವು. ಪೊಟ್ಯಾಟೊ ಹೇಗೆ ಹೊಸ ಪ್ಲ್ಯಾಂಟ್ ಬರುತ್ತೆ ಪೊಟ್ಯಾಟೊ ಇಂದ? ಸೊ ಸ್ಮಾಲ್ ಬಡ್ಸ್ ಇರ್ತವೆ ಅದರಲ್ಲಿ, ಅಂದರೆ ಔಟ್ಗ್ರೋತ್ಸ್ ಇರುತ್ತೆ, ಸ್ಮಾಲ್ ಔಟ್ಗ್ರೋತ್ಸ್ ಇರುತ್ತೆ. ಅದರಲ್ಲಿ ಐಸ್ ಅಂತ ಕರಿತೀವಿ, ಚುಕ್ಕಿಗಳಿರುತ್ತೆ. ಅದನ್ನು ಕಟ್ ಮಾಡಿ ಅದನ್ನು ಭೂಮಿ ಮೇಲೆ ಹಾಕಿದರೆ ಸಾಕು, ಅದು ಹೊಸ ಪ್ಲ್ಯಾಂಟ್ ಆಗಿ ಬೆಳೆಯುತ್ತೆ. ಪೊಟ್ಯಾಟೊ ಹ್ಯಾಸ್ ಸ್ಮಾಲ್ ಬಡ್ಸ್ ಕಾಲ್ಡ್ ಐಸ್. ಇಫ್ ದ ಪಾರ್ಟ್ ಆಫ್ ದ ಪೊಟ್ಯಾಟೊ ವಿತ್ ಆನ್ ಐ ಈಸ್ ಕಟ್ ಆ್ಯಂಡ್ ಪ್ಲಾಂಟೆಡ್ ಇನ್ ಎ ಸಾಯಿಲ್, ವಿ ವಿಲ್ ಗೆಟ್ ಎ ನ್ಯೂ ಪ್ಲ್ಯಾಂಟ್. ಜಿಂಜರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ, ಯಾವುದು ಅದ್ರ ಜಿಂಜರ್ ಪಾರ್ಟ್ ಇರುತ್ತಲ್ಲ, ಸ್ಟೆಮ್, ಅದನ್ನು ಕಟ್ ಮಾಡಿ ಹಾಕಿದರೆ ಸಾಕು ಹೊಸ ಪ್ಲ್ಯಾಂಟ್ ಬರುತ್ತೆ. ಬ್ರಯೋಫಿಲಮ್ ಅಂತ ಇದೆ, ಅದು ಲೀಫಲ್ಲಿ ಬಡ್ ಪ್ರೊಡ್ಯೂಸ್ ಮಾಡಿರುತ್ತೆ. ಒಂದು ಲೀಫ್ ತಗೊಂಡು ಅದರಲ್ಲಿ ಚಿತ್ರ ತೋರಿಸ್ತೀನಿ ನಾನು ನೆಕ್ಸ್ಟು. ಸೊ ಆ ಲೀಫನ್ನು ತಗೊಂಡು ಅದರ ಪಾರ್ಟನ್ನು ಕಟ್ ಮಾಡಿ ಹಾಕಿದರೆ ಸಾಕು ಹೊಸ ಪ್ಲ್ಯಾಂಟ್ ಬರುತ್ತೆ. ಕ್ಯಾಕ್ಟಸ್ ನೋಡಿದಿರಲ್ವ ನೀವು, ಪಪಸ್ ಕಳ್ಳಿ ಅದರದೊಂದು ಪಾರ್ಟ್ ಎಲೆ ಕಟ್ ಮಾಡಿ ಹಾಕಿದರೆ ಸಾಕು ಅದು ಬರುತ್ತೆ. ಸೊ ನೋಡಿರಿ, ಈ ಥರ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿಯನ್ನು ಯೂಸ್ ಮಾಡಿಕೊಂಡು ಹೊಸ ಪ್ಲ್ಯಾಂಟನ್ನು ಪಡ್ಕೊಳ್ಳುವಂಥದ್ದನ್ನ ವೆಜಿಟೇಟಿವ್ ಪ್ರಪೋಗೇಷನ್ ಅಂತ ಕರಿತೀವಿ. ವೆಜಿಟೇಟಿವ್ ಪ್ರಪೋಗೇಷನ್ ಈಸ್ ಅ ಟೈಪ್ ಆಫ್ asexual reproduction. ನೋಡಿರಿ, ಇಲ್ಲಿ ಫಸ್ಟು ನಾವು ರೋಸ್ ಪ್ಲ್ಯಾಂಟನ್ನು ಕಟ್ ಮಾಡಿ ಹಾಕಿದ್ದೀವಿ, ಹೊಸ ಪ್ಲ್ಯಾಂಟ್ ಬರುತ್ತೆ ನಮಗೆ. ನಮ್ಮ ಮನಿ ಪ್ಲ್ಯಾಂಟನ್ನು ಅಷ್ಟೇ ಹೊಸ ಪ್ಲ್ಯಾಂಟ್. ಇಲ್ಲಿ ನೋಡಿರಿ, ಪೊಟ್ಯಾಟೊ ನೀವು ನೋಡಿದ್ದೀರ, ಇದನ್ನೆಲ್ಲ ನಾನು ಹೇಳೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ.
ಐಸ್ ನೋಡ್ರಿ, ಇವುಗಳನ್ನ ಐಸ್ ಅಂತ ಕರಿತೀವಿ. ಸೊ ಅವುಗಳನ್ನ ಕಟ್ ಮಾಡಿ ಹಾಕಿದರೆ ಸಾಕು ಹೊಸ ಪ್ಲ್ಯಾಂಟ್ ಬರುತ್ತೆ. ಜಿಂಜರು ಅಷ್ಟೇ. ಇನ್ನು ಬ್ರಯೋಫಿಲಮ್ ಅಂತ ಹೇಳಿದೆ ನಾನು, ಅದರ ಎಲೆ ನೋಡ್ರಿ ಹೊರಗಡೆ ಬಂದಿದೆ. ಈ ಪಾರ್ಟನ್ನು ಕಟ್ ಮಾಡಿ ಹಾಕಿದರೆ ಸಾಕು ಹೊಸ ಪ್ಲ್ಯಾಂಟ್ ಬರುತ್ತೆ. ನೋಡ್ರಿ ಪಾಪಸ್ ಕಳ್ಳಿ, ಇದೂ ಅಷ್ಟೇ, ಇದೊಂದು ಎಲೆ ಇದೆಯಲ್ಲ ಆ ಪಾರ್ಟು, ಅದನ್ನ ಕಟ್ ಮಾಡಿ ತಗೊಂಡೋಗಿ ನೀವು ಭೂಮಿ ಮೇಲೆ ಹಾಕಿದರೆ ಸಾಕು, ಮತ್ತೆ ಅದು ಹೊಸ ಪ್ಲ್ಯಾಂಟ್ ಆಗಿ ಉಟ್ಕೊಳುತ್ತೆ. ಸೊ ಇವೆಲ್ಲವೂ ಏನಕ್ಕೆ ಎಕ್ಸಾಂಪಲ್ಲು? ವೆಜಿಟೇಟಿವ್ ಪ್ರೊಪಗೇಷನ್ಗೆ ಎಕ್ಸಾಂಪಲ್. ರಿಮೆಂಬರ್. ಸೊ dear students, take down the question, what is vegetative propagation? Give examples. ಭಾಳ ಎಕ್ಸಾಂಪಲ್ಸ್ ಇದಾವಲ್ಲ, ಅವುಗಳನ್ನ ಹೇಳಬೇಕು. ವಾಟ್ ಈಸ್ ವೆಜಿಟೇಟಿವ್ ಪ್ರೊಪಗೇಷನ್? ಗಿವ್ ಎಕ್ಸಾಂಪಲ್ಸ್. ಸೊ ನೆಕ್ಸ್ಟ್ ಇನ್ನೊಂದು ರೀತಿಯ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಟೈಪ್ ಆಫ್ ರಿಪ್ರೊಡಕ್ಷನ್, ದಟ್ ಈಸ್ ಬಡ್ಡಿಂಗ್. ಬಡ್ಡಿಂಗ್ ಅಂತ ಅಂದರೆ ಬಡ್ ಫಾರ್ಮೇಷನ್ ಆಗುತ್ತೆ. ಮೊಗ್ಗು, ಬಡ್ ಅಂದರೆ ಮೊಗ್ಗು, ಗೊತ್ತು ನಿಮಗೆ. ಸೊ ಈಸ್ಟ್ ಸೆಲ್ಸ್ಗಳು, ಫಂಗೈ ಗೊತ್ತಲ್ವ ನಿಮಗೆ? ಫಂಗೈ ಅಂತ ಒಂದಿದೆ, ಅಂದರೆ ಈ ಫಂಗಸ್ ಬೆಳೆಯುತ್ತಲ್ಲಪ್ಪ, ಈಸ್ಟ್ ಈಸ್ ಎ ಟೈಪ್ ಆಫ್ ಫಂಗಸ್. ಇದು ಇಲ್ಲಿ ಬ್ರೆಡ್ಗಳನ್ನ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಬ್ರೆಡ್ ಮಾಡೋದಕ್ಕೆ ಈಸ್ಟನ್ನು ಯೂಸ್ ಮಾಡ್ತಾರೆ. ಇನ್ನು ಹೋಟೆಲ್ಗಳಲ್ಲೆಲ್ಲ ಏನು ಇಡ್ಲಿ ಮಾಡೋದಕ್ಕೆ, ದೋಸೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಬ್ರೆಡ್ ಅನ್ನೋದೊಂದು, ಬ್ರೆಡ್ಡಲ್ಲಿ ಈಸ್ಟ್ ಸೆಲ್ ಅಂತ ಇರುತ್ತೆ, ಅಥವಾ ಈಸ್ಟ್ ಸೆಲ್ ಇಸ್ ಎ ಫಂಗಸ್. ಇದು ಹೇಗೆ ರಿಪ್ರೊಡಕ್ಷನ್ ಮಾಡುತ್ತೆ ಅಂತ ಕೇಳಿದರೆ, ಇದು ನೋಡ್ರಿ ಇಲ್ಲಿ ಈ ರೀತಿ ಈಸ್ಟ್ ಸೆಲ್ ಇದೆ. ಇದೇನು ಮಾಡುತ್ತೆ, ಹೊರಗಡೆ ಒಂದು ಸ್ಮಾಲ್ ಔಟ್ ಗ್ರೋತ್ ಬರುತ್ತೆ, ಅದನ್ನು ಬಡ್ ಅಂತ ಕರಿತೀವಿ. ಅದೇನಾಗುತ್ತೆ, ಅದರಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗಿ ಮತ್ತೆ ಅದು ಸಪ್ರೇಟಾಗಿ ನ್ಯೂ ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಈಗ ಇದು ಪೇರೆಂಟ್ ಸೆಲ್, ಇದು ಡಾಟರ್ ಈಸ್ಟ್ ಸೆಲ್, ಈ ರೀತಿ ಡಿವೈಡ್ ಆಗುತ್ತೆ. ಬಡ್ ಫಾರ್ಮೇಷನ್ ಆಗಿ ಬಡ್ಡಿಂಗಿಂದ ಹೊಸ ಔಟ್ ಗ್ರೋತ್ ಬಂದು ಅದು ಡಿವೈಡ್ ಆಗಿ ಹೊಸ ಜೀವಿಯಾಗಿ ಕನ್ವರ್ಟ್ ಆಗುತ್ತೆ ಈಸ್ಟ್ ಸೆಲ್ಸ್ಗಳಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಬಡ್ಡಿಂಗ್ ಇನ್ ಈಸ್ಟ್ ಸೆಲ್. ನೀವು ಬಡ್ಡಿಂಗನ್ನು ನೀವು ಬ್ಯಾಕ್ಟೀರಿಯಾಸ್ಗಳಲ್ಲೂ, ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳಲ್ಲೂ ಕೂಡ ನೀವು ನೋಡ್ಬೋದು. ಗೊತ್ತಾಗ್ತಿದೆಯಾ? ಸೊ ಬಡ್ಡಿಂಗ್ ಈಸ್ ಒನ್ ಆಫ್ ದ asexual reproduction. This method, small projections called bud is formed in a yeast cell. Bud grows and becomes a new yeast cell. The new yeast cell is also grow and produces more yeast cells. ನೋಡ್ರಿ, ಈ ರೀತಿ ಡಿವೈಡ್ ಆಗಿ ಮತ್ತೆ ಚಿಕ್ಕ ಔಟ್ ಗ್ರೋತ್ಸ್ಗಳು ಇದರಲ್ಲಿ ಹೊರಗಡೆ ಬಂದು ಡಿವೈಡ್ ಆಗಿ ತುಂಬ ಈಸ್ಟ್ ಸೆಲ್ಸ್ಗಳಾಗಿ ಡಿವೈಡ್ ಆಗ್ತವೆ. ಸೊ ದಿಸ್ ಇಸ್ ಬಡ್ಡಿಂಗ್ ಈಸ್ ಒನ್ ಆಫ್ ದ asexual reproduction. You have to remember. So and then Spirogyra, it is an example for fragmentation, another type of asexual reproduction. First one ಓದಿದ್ದು ನಾವು ವೆಜಿಟೇಟಿವ್ ಪ್ರೊಪಗೇಷನ್, ಸೆಕೆಂಡ್ ಒನ್ ಬಡ್ಡಿಂಗ್, ಈಗ ಥರ್ಡ್ ಟೈಪ್ ಓದ್ತಾ ಇದೀವಿ ನಾವು ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂತ ಅಂದರೆ ಏನಪ್ಪ ಅಂದರೆ ವೆರಿ ಸಿಂಪಲ್. ಇದು ಸ್ಪೈರೋಗೈರಾ ಅನ್ನೋದೊಂದು ಆಲ್ಗೆ, ಓಕೆನಾ? ಸೊ ಆಲ್ಗೆ ಅಂದರೆ ಗ್ರೀನ್ ಕಲರ್ಲಿ ಇರುತ್ತೆ. ಪಾಚಿ ನೋಡಿದಿರಲ್ವ, ಅದನ್ನು ಆಲ್ಗೆ ಅಂತ ಕರಿತೀವಿ. ಸೊ ಅದೇನಾಗುತ್ತೆ, ಅದರ ಪಾರ್ಟ್ಸ್ಗಳು ಕಟ್ ಆಗ್ತವೆ. ನೋಡಿರಿ, ಇದು ಒಂದು ಫುಲ್ ಸ್ಪೈರೋಗೈರಾ, ಇದು ಪೇರೆಂಟ್, ಓಕೆನಾ? ಅಂದರೆ ಮದರ್ ಅಂತ ಅಂದ್ಕೊಳ್ರಿ. ಸೊ ಅದೇನಾಗುತ್ತೆ, ಅದರ ಪಾರ್ಟ್ಸ್ಗಳು ಕಟ್ಟಾಗಿ ಅಟ್ ದ ಟೈಮ್ ಆಫ್ ಫೇವರಬಲ್ ಕಂಡೀಷನ್ ಆ್ಯಂಡ್ ಅಟ್ ದ ಟೈಮ್ ಆಫ್ ಮೆಚುರಿಟಿ ಅದು ಕಟ್ಟಾಗಿ ಹೊಸ ಸ್ಪೈರೋಗೈರಾ, ಕಟ್ಟಾಗಿರೋಂಥ ಪಾರ್ಟ್ಸ್ಗಳು ಕಟ್ ಆಗ್ತವೆ. ಇಲ್ಲಿ ನೋಡಿ, ಕಟ್ಟಾಗಿ ಫ್ರಾಗ್ಮೆಂಟ್ಸ್ ಅಂದರೆ ಪೀಸಸ್ ಆಗಿ ಕಟ್ಟಾಗಿ ಹೊಸ ಸ್ಪೈರೋಗೈರಾ ಆಗಿ ಡೆವಲಪ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ reproduction is called asexual reproduction is called fragmentation. This method, the plant breaks up into two or more fragments and each fragments grow into new plant. Take down the question, what is budding? Give example. And then another one is, what is fragmentation? Give example. Fragmentation ಅರ್ಥ ಆಗಿದೆ ಅಲ್ವಾ? So next we'll move on to another type of asexual reproduction. This is spore formation. Spore formation ಅಂತ ಅಂದರೆ, ಈಗ ನೀವು ಬ್ರೆಡ್ ಮೇಲೆ ಬೆಳೆದಿರುತ್ತೆ ನೋಡ್ರಿ, ಬೂಸ್ಟ್ ಬೆಳೆದಿರುತ್ತಲ್ಲ, ಫಂಗಸ್ ಬೂಸ್ಟ್ ಬೆಳೆದಿರುತ್ತೆ, ಅದ್ರ ಕೈ ಮುಟ್ಟಿದ್ರೆ ಸಾಕು ಆ ಬ್ರೆಡ್ ಮೇಲೆ ಫುಲ್ ಬ್ಲ್ಯಾಕ್ ಬೆಳ್ಕೊಂಡಿರ್ತಾನೆ ಬ್ರೆಡ್. ಭಾಳ ದಿನ ಬ್ರೆಡ್ನ ಯೂಸ್ ಮಾಡ್ದಂಗೆ ಭಾಳ ದಿನ ಮಾಯಿಸ್ಟ್ ಕಂಡೀಷನಲ್ಲಿ, ಅಂದರೆ ನೀರು ಜಾಸ್ತಿ ಇರುವಂಥ ಕಂಡೀಷನಲ್ಲಿ ಇಟ್ಟಾಗ, ಅಂದರೆ ಒಂದಿಷ್ಟು ನೀರು ಚಿಮುಕಿಸಿ ಇಡಬೇಕು ಬ್ರೆಡ್ಡಿಗೆ, ಅಥವಾ ನೀರಿನ ವಾತಾವರಣ ಇತ್ತು ಅಂದರೆ ಸಾಕು, ಅದು ಬೆಳ್ಕೊಳತ್ತೆ. ಸೊ ಫುಲ್ಲು ನೀವು ನೋಡಿದ್ದೀರ, ಬ್ಲ್ಯಾಕ್ ಬೆಳ್ಕೊಂಡಿರ್ತದೆ ಅದ್ರ ಮೇಲೆ, ಬೂಸ್ಟ್ ಅಂತ ಹೇಳ್ತೀರಾ ನೀವೆಲ್ಲ. ಸೊ ಅದೇನಪ್ಪ ಅಂದರೆ ರೈಸೋಪಸ್ ಅಂತ ಒಂದು ಫಂಗಸ್ ಬೆಳ್ಕೊಳುತ್ತೆ ಅದ್ರ ಮೇಲೆ ಕೈ ಮುಟ್ಟಿದ್ರೆ ಸಾಕು, ಕೈಗೆಲ್ಲ ನಿಮ್ಗೆ ಬ್ಲ್ಯಾಕ್ ಅಂಟ್ಕೊಳುತ್ತೆ. ಅದನ್ನೇ ನಾವು ಸ್ಪೋರ್ಸ್ ಅಂತ ಕರಿತೀವಿ. ಅವುಗಳು ಬ್ರೇಕ್ ಆಗಿ ಗಾಳಿಯಲ್ಲಿ ಸೇರ್ಕೊಂಡಿರುತ್ತೆ. ಅದ್ರ ಮೇಲೆ ಒಂದು ಕವರಿಂಗ್ ಆಗಿರುತ್ತೆ, ಸೇಫ್ಟಿ ಕವರಿಂಗು. ಅದು ಯಾವಾಗಲೂ ಹಾಗೇನೇ ಇರುತ್ತೆ. ವೆನ್ ಇಟ್ ಗೆಟ್ಸ್ ದ ಫೇವರಬಲ್ ಕಂಡೀಷನ್, ನಾನು ಹೇಳಿದ್ನಲ್ಲ, ಅದಕ್ಕೆ ಬೇಕಾಗಿರೋಂಥ ನೀರು, ಗಾಳಿ ಎಲ್ಲ ಚೆನ್ನಾಗಿ ಸಿಗುವಂಥ ಕಂಡೀಷನ್, ಫುಡ್. ಈಗ ಬ್ರೆಡ್ ಅನ್ನೋದೊಂದು ಸೋರ್ಸ್, ಅದಕ್ಕೆ ಫುಡ್ನ ಯೂಸ್ ಮಾಡ್ಕೊಳೋದಕ್ಕೆ, ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡ್ಕೊಳೋದಕ್ಕೆ ನೀರು, ಗಾಳಿ ಅದಕ್ಕೆ ಬೇಕಾಗಿರುವಂಥ ಸೂಟಬಲ್ ವಾತಾವರಣ. ಇಂಥ ವಾತಾವರಣ ಸಿಕ್ತು ಅಂದರೆ ಅದೇನು ಮಾಡ್ಕೊಳುತ್ತೆ, ಅದರ ಔಟರ್ ಕವರಿಂಗ್ ಬ್ರೇಕ್ ಆಗಿ ಅಲ್ಲಿ ಹೊಸ ಬೂಸ್ಟ್ ಡೆವಲಪ್ ಆಗುತ್ತೆ, ಫಂಗಸ್ ಡೆವಲಪ್ ಆಗುತ್ತೆ, ಹೊಸ ರೈಸೋಪಸ್ ಬೆಳ್ಕೊಳುತ್ತೆ ಅದ್ರ ಮೇಲೆ.
ಗೊತ್ತಾಗತ್ತಾ? ಸೊ ಅದನ್ನು ನಾವು ಸ್ಪೋರ್ ಫಾರ್ಮೇಷನ್ ಅಂತ ಕರಿತೀವಿ. ಈ ರೀತಿ ಪ್ಲಾಂಟ್ಸ್ಗಳು, ಕೆಲವೊಂದು ಪ್ಲಾಂಟ್ಸ್ಗಳು ಕೂಡ ಸ್ಪೋರ್ ಫಾರ್ಮೇಷನ್ ಮುಖಾಂತರ ರಿಪ್ರೊಡಕ್ಷನ್ನ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಫಂಗಸ್ ಮತ್ತು ಫಂಗಸ್ಸಲ್ಲಿ ರೈಸೋಪಸ್ ಅನ್ನೋದೊಂದು ಎಕ್ಸಾಂಪಲ್. ಗೊತ್ತಾಗತ್ತಾ? ಸ್ಪೋರ್ ಅಂದರೆ ಒಂದಿಷ್ಟು ಪುಡಿ. ನಿಮ್ಮ ಹೇಗೆ ಅಂದರೆ ಈ ದಾಸವಾಳ ಗಿಡದಲ್ಲಿ ಮೇಲ್ಗಡೆ ಅರಿಶಿನ ಕಲರಲ್ಲಿ ಇರುತ್ತೆ ನೋಡಿ. ನೆಕ್ಸ್ಟ್ ನಾನು ಹೇಳ್ತೀನಿ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಬಂದಾಗ. ಸೊ ಡೋಂಟ್ ಕನ್ಫ್ಯೂಸ್, ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ದಾಸವಾಳ ಗಿಡದಲ್ಲಿ ಹಳದಿ ಕಲರಲ್ಲಿ ಇರುತ್ತಲ್ಲ ಪುಡಿ, ಮೇಲ್ ತುದಿಯಲ್ಲಿ ಕೇಸರಿ ಥರ ಇರುತ್ತೆ ನೋಡ್ರಿ. ಅದನ್ನು ಕೈಗೆ ಮುಟ್ಟಿದ ತಕ್ಷಣ ಹೇಗೆ ಅಂಟ್ಕೊಳುತ್ತೋ ಹಾಗೆ ಇಲ್ಲಿ ರೈಸೋಪಸ್ಸಲ್ಲಿ ಡಸ್ಟ್ ಅಂಟ್ಕೊಳುತ್ತೆ, ಅಥವಾ ಅದು ಗಾಳಿಯೆಲ್ಲ ಹರಾಡ್ಕೊಂಡಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಬ್ಸ್ಟ್ರಾಟ ಸಿಕ್ಕಾಗ, ಅಂದರೆ ಬ್ರೆಡ್ ಸಿಕ್ಕಾಗ, ಅಥವಾ ಯಾವುದೇ ಒಂದು ಬೆಳ್ಕೊಳೋ ಕಾಯಿ, ತೆಂಗಿನಕಾಯಿ, ನಿಂಬೆಹಣ್ಣು ಅದ್ರ ಮೇಲೆಲ್ಲ ಬೆಳ್ಕೊಳತ್ತೆ ನೋಡ್ರಿ. ಸೊ ಅಂಥ ಸಬ್ಸ್ಟ್ರಾಟ ಸಿಕ್ಕಾಗ ಅದು ಅದ್ರ ಮೇಲೆ ಡೆವಲಪ್ ಆಗಿ ಬೆಳ್ಕೊಳುತ್ತೆ. ಸೊ ಅದು ಸ್ಪೋರ್ ಫಾರ್ಮೇಷನ್. ದಟ್ ಇಸ್ ದ ಟೈಪ್ ಆಫ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಇಸ್ ಸ್ಪೋರ್ ಫಾರ್ಮೇಷನ್. ಇನ್ನು ಫರ್ನ್ಸಲ್ಲೂ ಕೂಡ ಫರ್ನ್ಸ್ ಇಸ್ ಅ ಟೈಪ್ ಆಫ್ ಪ್ಲಾಂಟ್. ಸೊ ಅದರಲ್ಲೂ ಕೂಡ ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಚಿತ್ರ, ಇದು ಫರ್ನ್ಸು. ಅದರ ಬ್ಯಾಕ್ ಸೈಡ್, ಅದರ ಎಲೆಗಳನ್ನ ಉಲ್ಟಾ ತಿರುಗಿಸಿದ್ರೆ ನಿಮ್ಗೆ ಈ ಥರ ಡಾಟೆಡ್ ಸ್ಟ್ರಕ್ಚರ್ ಕಾಣುತ್ತೆ. ಇದನ್ನೇ ನಾವು ಈ ಡಾಟ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಿಮಗೆ, ಈ ಡಾಟ್ ಸ್ಟ್ರಕ್ಚರನ್ನೇ ನಾವೇನಂತ ಕರಿತೀವಿ, ಸ್ಪೋರ್ಸ್ ಅಂತ ಕರಿತೀವಿ. ಅವುಗಳು ನೆಲದ ಮೇಲೆ ಉದುರ್ಕೊಳತ್ತೆ. ಮೆಚುರಿಟಿಗೆ ಬಂದಾಗ ಅವುಗಳೆಲ್ಲ ನೆಲಕ್ಕೆ ಉದುರ್ಕೊಳತ್ತೆ. ಯಾವಾಗ ಅದಕ್ಕೆ ನೀರು, ಗಾಳಿ, ಸೂಟಬಲ್ ನ್ಯೂಟ್ರಿಯೆಂಟ್ ಸಿಗತ್ತೋ ಆವಾಗ ಅದು ಮತ್ತೆ ಇನ್ನೊಂದು ಹೊಸ ಈ ರೀತಿ ಸ್ಪರ್ನ್ಸ್ ಆಗಿ ಡೆವಲಪ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ಥರ ಫರ್ನ್ಸ್ ಆಗಿ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ಸ್ಪೋರ್ ಫಾರ್ಮೇಷನ್ ಇನ್ ಪ್ಲಾಂಟ್ಸ್. ಫಾರ್ ಎಕ್ಸಾಂಪಲ್ ಫರ್ನ್ಸ್. ಈ ಥರ ಪ್ಲಾಂಟ್ ನೋಡಿದ್ದೀರಾ ನೀವು? ಇದು ಎಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಜಾಸ್ತಿ ನೀರಿರುತ್ತೆ, ಅಲ್ಲಿ ಈ ಥರದ ಪ್ಲಾಂಟನ್ನು ನೀವು ನೋಡ್ತೀರಿ. ಸೊ ಈ ಪ್ಲಾಂಟು ಹೂವು, ಕಾಯಿ, ಬೀಜ ಏನೂ ಇರಲ್ಲ ಇದರಲ್ಲಿ. ದೆರ್ ಇಸ್ ನೋ ಸೀಡ್ಸ್, ನೋ ಫ್ರೂಟ್ಸ್, ನೋ ಫ್ಲವರ್ಸ್. ಓನ್ಲಿ ಇಟ್ ಪ್ರೊಡ್ಯೂಸ್ ದ ನ್ಯೂ ಯಂಗ್ ಒನ್ ಬೈ ಪ್ರೊಡ್ಯೂಸಿಂಗ್ ದ ಸ್ಪೋರ್ಸ್ ಲೈಕ್ ದಿಸ್. ಈ ರೀತಿ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಹೊಸ ಪ್ಲಾಂಟ್ ಹುಡ್ಕೊಳುತ್ತೆ ಇದರಲ್ಲಿ. ಗೊತ್ತಾಗ್ತಿದೆಯಲ್ಲ? ಸೊ ಟೇಕ್ ಡೌನ್ ದ ಕ್ವಶನ್, ವಾಟ್ ಇಸ್ ಸ್ಪೋರ್ ಫಾರ್ಮೇಷನ್? ಗಿವ್ ಎಕ್ಸಾಂಪಲ್. So we have a video explanation for asexual reproduction. The first one is they are telling about the spore formation. So asexual reproduction ಅಂತಂದ್ರೆ in the type of reproduction, offspring is produced from a single parent without involvement of sex cells or gametes or germ cells. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ನೋಡ್ರಿ, ಬಡ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಬಡ್ಡಿಂಗ್ ಅಂದರೆ ದಿಸ್ ಇಸ್ ಈಸ್ಟ್ ಸೆಲ್. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈಸ್ಟ್ ಸೆಲ್ಲಲ್ಲಿ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ, ಇಲ್ಲಿ ಔಟ್ ಗ್ರೋತ್ ಬಂತು ನೋಡ್ರಿ. ಇದನ್ನು ನಾವೇನಂತ ಕರಿತೀವಿ? ಬಡ್ ಅಂತ ಕರಿತೀವಿ. ದಿಸ್ ಇಸ್ ಪೇರೆಂಟ್. ಔಟ್ ಗ್ರೋತ್ ಇದು ಬಡ್, ಇದು ಪೇರೆಂಟು. ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದ್ದು 2 ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗಿ, ಇಲ್ಲಿ ನೋಡ್ರಿ ಈ ನ್ಯೂಕ್ಲಿಯಸ್ಸು ಇನ್ನೊಂದು ಪರ್ಪಲ್ ಕಲರ್ದು ಈ ಕಡೆ ಬಂತು ನೋಡ್ರಿ. ಸೊ ಇದು ಹೊಸ ಬಡ್ ಇದ್ದು ಹೊಸ ಈಸ್ಟ್ ಸೆಲ್ ಆಗಿ ಡೆವಲಪ್ ಆಯಿತು. ಸೊ ದಿಸ್ ಇಸ್ ಕಾಲ್ಡ್ ಬಡ್ಡಿಂಗ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸ್ಪೋರ್ ಫಾರ್ಮೇಷನ್ ನೋಡ್ರಿ. ಇದು ರೈಸೋಪಸ್ಸು ಬ್ರೆಡ್ ಮೇಲೆ ಬೆಳ್ಕೊಳುತ್ತೆ. ಸೊ ಈ ರೀತಿ ಬೆಳ್ಕೊಳ್ತಾ ಇರುತ್ತೆ. ಇದನ್ನು ಬ್ರೆಡ್ ಮೋಲ್ಡ್ ಅಂತಲೂ ಕರೀತಾರೆ ರೈಸೋಪಸ್ನ. ನೀವು ಬ್ರೆಡ್ ಮೇಲೆ ನೋಡಿದ್ದೀರಾ, ಬ್ಲ್ಯಾಕ್ ಕಲರ್ಲಿರುತ್ತೆ ನೋಡ್ರಿ, ಬೆಳೀತಾ ಇದೆ ಇಲ್ಲಿ, ಬ್ಲ್ಯಾಕ್ ಕಲರ್ಲಿರುತ್ತೆ. ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಾರದ ರೀತಿ ಇರುತ್ತೆ ಒಳಗಡೆ. ಅದನ್ನು ನಾವು ಹೈಫೆ ಅಂತ ಕರಿತೀವಿ. ಇದನ್ನೆಲ್ಲ ನೀವು ಹೈಯರ್ ಕ್ಲಾಸಲ್ಲಿ ಓದ್ತೀರಾ ಮತ್ತೆ. ಸೊ ಇದು ಬೆಳ್ಕೊಂಡು ಜಾಸ್ತಿ ಬೆಳ್ಕೊಳುತ್ತೆ. ಇಷ್ಟು ಹೈಟ್ ಅಂದರೆ ಅದು ಝೂಮ್ ಮಾಡಿದರೆ ಹಂಗೆ ಕಾಣುತ್ತೆ ಅಷ್ಟೇ. ಸ್ಪೊರಾಂಜಿ ಅಂತ ಇರುತ್ತೆ. ಇದರಲ್ಲಿ ಸ್ಪೋರ್ಸ್ಗಳು ಡೆವಲಪ್ ಆಗಿರುತ್ತೆ ನೋಡ್ರಿ. ಸ್ಪೋರ್ಸ್ಗಳು ಓಪನ್ ಆಗುತ್ತೆ, ಸ್ಪೋರ್ಸ್ಗಳು ಬಿದ್ದು ಇನ್ನೊಂದು ಕಡೆ ಬೆಳ್ಕೊಳುತ್ತೆ ಇಲ್ಲಿ. ಸೊ ಅಲ್ಲೇ ಮತ್ತೆ ಹೊಸ ಜೀವಿ, ಮತ್ತೊಂದು ರೈಸೋಪಸ್ಸು ಬೆಳ್ಕೊಳುತ್ತೆ. ಈ ಸ್ಪೋರ್ಸ್ನ ಸುತ್ತ ಒಂದು ಕವರಿಂಗ್ ಇರುತ್ತೆ. ಸೊ ಆ ಕವರಿಂಗು ನಿಮಗೆ ಫೇವರಬಲ್ ಕಂಡೀಷನ್, ಅಂದರೆ ಇದಕ್ಕೆ ಫೇವರಬಲ್ ಕಂಡೀಷನ್ ಸಿಕ್ಕಾಗ ಬ್ರೇಕ್ ಆಗುತ್ತೆ. ಸೊ ಇದು ಫ್ರಾಗ್ಮೆಂಟೇಷನ್ ಸ್ಪೈರೋಗೈರದಲ್ಲಿ ನಡೆಯುತ್ತೆ. ಫ್ರಾಗ್ಮೆಂಟೇಷನ್ ಅಂದರೆ ಏನು ಅಂತ ಹೇಳಿದ್ದೆ ನಾನು. ಸೊ ಏನಾಗುತ್ತೆ, ಆ ಸ್ಪೈರೋಗೈರ ಪೀಸ್ ಕಟ್ಟಾಗಿ ಇನ್ನೊಂದು ಹೊಸ ಸ್ಪೈರೋಗೈರ ಆಗಿ ಬೆಳ್ಕೊಂಡು ನೋಡ್ರಿ, ಕಟ್ ಆಯಿತು. ಇವುಗಳೆಲ್ಲ ಹೊಸ ಸ್ಪೈರೋಗೈರ ಆಗಿ ಬೆಳ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಫ್ರಾಗ್ಮೆಂಟೇಷನ್. ಗೊತ್ತಾಗ್ತದೆ? ಪೀಸ್ಗಳು ಕಟ್ಟಾಗಿ ಹೊಸ ಸ್ಪೈರೋಗೈರ ಬೆಳೆಯುತ್ತೆ. So you have a question on the basis of asexual reproduction. Dear students, this is about asexual reproduction. Asexual reproduction is a reproduction without using a parent, without using a seeds or germ cells or gametes ಅಥವಾ seeds ಅಥವಾ ಯಾವುದೇ germ cellsನ ಯೂಸ್ ಆಗದೇನೆ ಹೊಸ ಜೀವಿ ಹುಟ್ಟುವಂಥದ್ದನ್ನ ನಾವು asexual reproduction ಅಂತ ಕರಿತೀವಿ. In the plants there are 4 types of asexual reproduction, that is vegetative propagation, budding, spore formation, fragmentation. I hope you all understood the asexual reproduction.
In plants, you have a question on the basis of this. Reproduction through the vegetative part of a plant is known as, ಯಾವುದಾದ್ರು ಒಂದು ವೆಜಿಟೇಟಿವ್ ಪಾರ್ಟ್ ಅಂದರೆ ಇಟ್ ಮೇ ಬಿ ಸ್ಟೆಮ್, ಇಟ್ ಮೇ ಬಿ ರೂಟ್, ಇಟ್ ಮೇ ಬಿ ಲೀಫ್, ಗೊತ್ತಾಗುತ್ತಾ? ಇವುಗಳಿಂದ ಹೊಸ ಜೀವಿ ಹುಟ್ಟಿದ್ರೆ ಅದನ್ನೇನಂತ ಕರಿತೀವಿ? ರಿಪ್ರೊಡಕ್ಷನ್ ಥ್ರೂ ದ ವೆಜಿಟೇಟಿವ್ ಪಾರ್ಟ್ ಆಫ್ ಎ ಪ್ಲಾಂಟ್ ಈಸ್ ನೋನ್ ಆಸ್, what is your answer? So look at the answer, that is vegetative propagation. ಅರ್ಥ ಆಗ್ತಿದೆ ಅಲ್ವಾ? So you have another question. The small bud-like projections coming out from the yeast cell is called a ಏನಂತ ಕರಿತೀವಿ ಅದನ್ನು? ಅದರಲ್ಲೇ ಕೊಟ್ಬಿಟ್ಟಿದ್ದಾರೆ ಆನ್ಸರು, ನಾನು ನೋಡಲಿಲ್ಲ. ಏನದು? ಬಡ್, ಲೀಫ್ ಅಥವಾ ಫ್ಲವರ್ ಅಥವಾ ಸ್ಟೆಮರ್? ಇಟ್ಸ್ ಬಡ್ ಅಲ್ವಾ? ನಾನು ನೋಡಲಿಲ್ಲ ಅದರ ಕ್ವಶನ್ನ ಸರಿಯಾಗಿ. ಸೊ ನೆಕ್ಸ್ಟ್, in the next class we will discuss about the sexual reproduction in plants. ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ, ಹೇಗೆಲ್ಲ ಆಗುತ್ತೆ, ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ ಅಂತ ಇರುತ್ತೆ. ಇದ್ರ ನೋಡ್ರಿ, ದೆರ್ ಇಸ್ ನೋ ಮೇಲ್ ಮತ್ತು ಫೀಮೇಲ್ ಅಂತ ಏನಿರಲ್ಲ ಎ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ. ಹಾಗಾಗಿನೇ ದೆರ್ ಇಸ್ ನೋ ಜರ್ಮ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ in the next class we will discuss about another interesting concept, that is sexual reproduction. Dear students, I hope you all understood asexual reproduction and its types and examples. If you are having any doubts regarding this, you can ask the questions in the group. We are going to answer that. Thank you. We will meet in the next class.